ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಹೇಗೆ ನಡೀತಾ ಇದೆ ಈ ಪ್ರಚಾರ? ಕಾಂಗ್ರೆಸ್ ಅಭ್ಯರ್ಥಿಯ ಪರ, ಗೌತಮ್ ಅವರ ಪರ ಯಾವ ಥರ ಚುನಾವಣೆ? ಈಗ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅದು NSUಯಿಂದ ಹಿಡಿದು ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ಪೇರೆಂಟಲ್ ಕಾಂಗ್ರೆಸ್ಸಲ್ಲಿ ಕೂಡ ಅಧ್ಯಕ್ಷನಾಗಿ ಬ್ಯಾಂಗ್ಳೂರಲ್ಲಿ ಸೆಂಟ್ರಲ್ ಇದರಲ್ಲಿದ್ದ. ಅದನ್ನ ಅಭ್ಯರ್ಥಿ ಆದಮೇಲೆ ನಮ್ಮಲ್ಲಿ ಸ್ವಲ್ಪ ಆ ಗುಂಪು ಈ ಗುಂಪು ಇದ್ದಿತ್ತು, ಅವೆಲ್ಲ ಕೂಡ ಕಳಚಿ ಈ ಎರಡು ಗುಂಪುಗಳು ಎಲ್ಲರೂ ಸೇರಿ ಇವತ್ತು ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ನಮ್ಮ ಮುಳಬಾಗಿಲಲ್ಲಿ ವಿಶೇಷವಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಒಂದು ಮಾರ್ಗದರ್ಶನದಂತೆ ನಮ್ಮ 2023ರ ಪರಾಜಿತ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಕ್ರಮವಾಗಿ ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈಗ ಪ್ರತಿ ಗ್ರಾಮ ಪಂಚಾಯತಿಗೂ ಭೇಟಿ ನೀಡಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ ಅಭಿಮಾನಿಗಳಲ್ಲಿ ಈ ಚುನಾವಣಾ ಪ್ರಚಾರದ ಬಗ್ಗೆ ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಸುಮಾರು ಅರ್ಧದಷ್ಟು ಪಂಚಾಯತಿಗಳಾಗಿದೆ, ಇನ್ನು ಅರ್ಧದಷ್ಟು ಪಂಚಾಯತಿಗಳು ಮುಂದುವರಿಸ್ತೀವಿ. ನಾಳೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧೀಜಿಯವರು, DK ಶಿವಕುಮಾರ್ ಅವರು, ಸಿದ್ದರಾಮಣ್ಣವರು ಎಲ್ಲರೂ ಮಾಲೂರಿಗೆ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಅದಕ್ಕೆ ನಮ್ಮ ಮುಳಬಾಲ್ ತಾಲೂಕಿಂದ ಸುಮಾರು ಒಂದು 10,000 ಜನನ ಮುಳಬಾಲಿಂದ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಅದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಈ ಚುನಾವಣೆಯಲ್ಲಿ ಗೆಲ್ಲೇಬೇಕೆಂಬ ಕಾಲಿಗೆ ಚಕ್ರ ಕೊಟ್ಕೊಂಡು ಇಲ್ಲ, ನಾನು ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡೋದು ನನ್ನ ಜಾಯಮಾನ. ಎಲ್ಲಾದರೂ ಇರಲಿ, ಈವನ್ ನನಗೆ ಕಸ ಗುಡಿಸೋ ಕೆಲಸ ಕೊಟ್ಟರು ಕೂಡ ನೀಟಾಗಿ ಗುಡಿಸ್ಬೇಕು ಅನ್ನೋನು. ಆ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಬೇಕು ಅನ್ನೋದರಲ್ಲಿ ನಾನು ಅಂತಲ್ಲ, ನಮ್ಮ ನಾಯಕರೆಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಎಲ್ಲರೂ ನನ್ನೊಂದಿಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗಂತೂ ಭಾಳ ತೃಪ್ತಿ ಇದೆ. ಕೆಲವರಿಗೆ ತಾಲೂಕಲ್ಲಿ ಕಾಂಗ್ರೆಸ್ ಇದು ನಮ್ಮ ಮನೆಗೆ ಬಂದಿಲ್ಲ ಅಂತ ನೀವು ಹೇಳಿದ್ರಿ, ಪ್ರತಿಯೊಬ್ಬರು ಮನೆಗೆ ಹೋಗ್ತೀವಿ. ಕೆಲವರು ಮುಗಿಸ್ಕೊಂಡಿದ್ದಾರೆ, ಕೆಲವರು ಒಂದು ಮಾಧ್ಯಮದ ಮುಖಾಂತರ ಕೆಲವು ವಿಚಾರಗಳನ್ನು ಹೇಳ್ತಿದ್ದಾರೆ. ಈಗ ಇದು ಕಾಂಗ್ರೆಸ್ ಪಕ್ಷ ಸಾರ್ವಜನಿಕರ ಪಕ್ಷ, ಎಲ್ಲರ ಪಕ್ಷ. ಜಾತಿ ಭೇದ ಮತ ಇನ್ನೊಂದು ಯಾವುದೂ ಇರಲ್ಲ, ಎಲ್ಲರೂ ಸೇರಿ ಕಟ್ಟಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ ಅಂತ ಹೇಳೋದು. ನಾನು ಇದರಲ್ಲೊಬ್ಬ ಕಾರ್ಯಕರ್ತನಿಗೆ ನನಗೊಂದು ಲೇಬಲ್ ಹಾಕಿರ್ಬೋದು ಅಧ್ಯಕ್ಷ ಅಂತ. ನಂದೇನು ಸ್ವಂತ ಅಲ್ಲ ಪಾರ್ಟಿ. ಅವರು ಕೂಡ ನನ್ನಂಗೆ ನಾಯಕರೇ. ಅವರೆಲ್ಲರೂ ಕೂಡ ತೊಡಗಿಸ್ಕೋಬೇಕು. ಇದು ಪಕ್ಷ ಗೆಲ್ಲೋದಕ್ಕೆ ಎಲ್ಲರೂ ತೊಡಗಿಸ್ಕೋಬೇಕು. ಮುನಿಸ್ಕೊಳ್ಳೋದು ಅಂತಂದರೆ ಯಾರ ಮೇಲೆ ಮುನಿಸ್ಕೊಳ್ಳೋದು? ನನ್ನ ಮೇಲೆ, ಪಕ್ಷದ ಮೇಲೆ? ನನ್ನ ಮೇಲೆ ಆದರೆ ಇದು ನನ್ನ ಸ್ವಂತದ್ದಲ್ಲ. ಪಕ್ಷದ ಮೇಲೆ ಮುನಿಸ್ಕೊಳ್ಳೋದಕ್ಕೆ ಮೀನಿಂಗ್ಲೆಸ್ಸು. ನೀಲಕಂಠೇಗೌಡರು ಏಕಪಕ್ಷೀಯವಾಗಿ ನಿರ್ಣಯ ದೊಡ್ಡವ್ರನ್ನೆಲ್ಲ ಕೂಡಿಸ್ತಾರೆ. ಅಲ್ಲ, ಈಗ ಹೇಳಿದ್ದೇ ನಡೀಬೇಕು. ನನಗಂತ ಅಹಂ ಇಲ್ಲ. ನಾನು ಕಟ್ಟಕಡೆಯ ಕಾರ್ಯಕರ್ತ. ಈಗ ನಮ್ಮಲ್ಲಿ ಹಿರಿಯರು ಮೊದಲಿಂದ ಉತ್ನೂರು ಚಿನ್ನಣ್ಣವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ನಮ್ಮ ಸಾಮ್ರಾಟ್ಹಳ್ಳಿ ಗಾಂಧಿಯವರಾಗಿರ್ಬೋದು, ಇಂಥವರೆಲ್ಲ ಹಿರಿಯರೆಲ್ಲ ಕೂಡ ಇದ್ದಾರೆ. ಯಾರೂ ನನಗೆ ಹಂಗೆ ಇದು ಮಾಡ್ತಾ ಇಲ್ಲ. ಈಗ ಸುಮಾರು ಅಂಬರೀಷ್ ಕಾಲದಿಂದ ನಮ್ಮ ಜೊತೆಲಿ ಯಾರ್ಯಾರು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರು ಮುನ್ಸ್ಕೊಂಡಿಲ್ವಲ್ಲ. ಇನ್ನೂ ಈಗ ನಮ್ಗೆ ಆಲಂಗೂರು ಶಿವಣ್ಣ ಇವರೆಲ್ಲ ಬಂದಿರೋದು ನಮಗೆ ಶಕ್ತಿ ತುಂಬಿ ಅಂದಂಗಾಗಿದೆ. ಶಕ್ತಿ ಬಂದಿದೆ. ಆಮೇಲೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ಗೂ ಇವಾಗೂ ಭಾಳ ಡಿಫ್ರೆನ್ಸ್ ಇದೆ. ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಕೆಲವರು ಅದು ಡೂಪ್ಲಿಕೇಟ್ ಕಾರ್ಡು, ವಾರಂಟಿ ಕಾರ್ಡು, ಅರೆಸ್ಟ್ ಕಾರ್ಡು, ಅದು ಇದು ಏನೇನೋ ಕಾಮೆಂಟ್ ಮಾಡಿದ್ರು. ಆದರೆ ಈಗ ಈ ಗ್ಯಾರಂಟಿ ಕಾರ್ಡ್ ಏನು ಅಂತ ಪ್ರತಿಯೊಬ್ಬ ಮನೆಯ ಮಹಿಳೆಯರಿಗೂ ತಿಳಿದಿದೆ. ಇವತ್ತು ನನಗೆ ನಿಜವಾಗ್ಲೂ ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ಹಳ್ಳಿಲಿ ಹೋಗ್ಬಿಟ್ಟು ಮತ ಕೇಳೋಕ್ಕೋದ್ರೆ ನಾವು ಧೈರ್ಯವಾಗಿ ಹೋಗಿ ಕೇಳ್ಬೋದು. ಯಾಕಂತಂದರೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ 2,000 ರೂಪಾಯಿ ಕೊಡ್ತಾಯಿದೆ, ಅಕ್ಕಿ ಕೊಡ್ತಾಯಿದೆ, ಕರೆಂಟ್ ಕೊಟ್ಟಿದೆ, ಶಕ್ತಿ ಯೋಜನೆಯಲ್ಲಿ ಬಸ್ ಕೊಡ್ತಾಯಿದೆ. ಇಷ್ಟೆಲ್ಲ ಇರೋದ್ರಿಂದ ನಾವು ಧೈರ್ಯವಾಗಿ ಹೋಗ್ಬೋದು. ಆಮೇಲೆ ಎಲ್ಲ ಊರುಗಳಲ್ಲೂ ಕೂಡ ಮಹಿಳೆಯರಲ್ಲಂತೂ ಭಾಳ ಉತ್ಸುಕವಾಗಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ. ನಮಗೆ ಪಕ್ಷದ ಮೇಲೆ ಆಸೆ ಇದೆ, ಆದರೆ ಒಬ್ಬ ವ್ಯಕ್ತಿಯಿಂದ ನಾವು ಪಕ್ಷಕ್ಕೆ ಹೋಗೋಕ್ಕೆ ಮುಜುಗರ ಆಗ್ತಿದೆ. ಈಗ ದಯವಿಟ್ಟು ಅವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅಂಥವ್ರು ಯಾರಾದರೂ ನನ್ನ ಮೇಲೆ ಏನಾದರೂ ನಿಮ್ಮ ಕೋಪ ಇದ್ದರೆ, ಈ ಎಲೆಕ್ಷನ್ ಆದಮೇಲೆ ನಿಮ್ಮ ಕೋಪನ ತೀರಿಸ್ಕೊಳ್ಳಿರಂತೆ. ದಯವಿಟ್ಟು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮ್ಮ ಅಭ್ಯರ್ಥಿ ಗೌತಮ್ ಅವ್ರು ಗೆಲ್ಲೋದಕ್ಕೆ ಸಹಕರಿಸಿ.
ಪ್ರಚಾರದ ವಿಚಾರ ಇರ್ಬೋದು, ಹೇಗೆ ಇನ್ನ ಪ್ರಚಾರದಕ್ಕೆ ಇನ್ನು ಅಭ್ಯರ್ಥಿನೇ ಇಲ್ಲಿ ಬಂದು ಪ್ರಚಾರ ಆಗ್ತಾ ಇದೆ? ಕೇವಲ ಈಗ ಚುನಾವಣಾ ಅಪ್ಲಿಕೇಶನ್ ಹಾಕಿದ ಮೇಲೆ ನಮ್ಮ ಅಭ್ಯರ್ಥಿ ಮುಲ್ಬಾಲಲ್ಲಿ ರೋಡ್ ಶೋ ಮಾಡಿದ್ರು. DK ಶಿವಕುಮಾರ್ ಅವರು ಬಂದರು, ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದರು. ಆಮೇಲೆ ಆವಾಗ ಸುಮಾರು ಸಾವಿರಾರು ಜನ ಬಂದು ಎಲ್ಲ ಪತ್ರಿಕೆಗಳಲ್ಲೂ ಪೇಪರ್ಗಳು ಜನಸಾಗರ ಹರಿದು ಬಂದಿದೆ ಅಂತ ಹೇಳಿದ್ದಾರೆ. ಇದು ಪ್ರಚಾರ ಆಗಿಲ್ಲ ಅಂತ ಹೇಳೋದು ಅದು ಕರೆಕ್ಟ್ ಅಲ್ವಲ್ಲ. ಯಾಕಂತಂದರೆ ಈಗ ಜನ ಇಲ್ಲದೆ ಇದ್ದರೆ ಅಲ್ಲಿಗೆ ಏನೋ ಕೊರತೆ ಇದೆ ಅಂತ ಬರುತ್ತೆ. ಅದು ಹಂಗಾಗಿಲ್ಲ, ಜನಸಾಗರನೇ ತುಂಬಿತ್ತು. ಈ ಯಾವುದೋ ಪಂಚಾಯತಿ ಹೋದಾಗ ಅಲ್ಲಿನ ಮೂಲ ಕಾಂಗ್ರೆಸ್ಗಳನ್ನ ಭೇಟಿ ಮಾಡ್ತಾ ಇಲ್ಲ, ಅವ್ರಿಗೆ ವಿಚಾರ ತಿಳಿಸ್ತಾ ಇಲ್ಲ, ನಮಗೆಲ್ಲ ಕೋಪಗಳಿದೆ. ಅಲ್ಲ, ಈಗ ಅಂಥವ್ರು ಯಾರಾದರೂ ಇದ್ದರೆ ನಮ್ಮನ್ನು ಕರೆದಿಲ್ಲ, ನಮಗೆ ನೀಲ್ಕಂಡ್ಕೊಂಡ್ಮೇಲೆ ಕೋಪ ಇದೆ, ಹಂಗೇನಾದಿದ್ರೆ ದಯವಿಟ್ಟು ಅವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನನ್ನ ಮೇಲೆ ಕೋಪವನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ತೋರಿಸ್ಬೇಡಿ. ನಿಮಗೇನಾದರೂ ನನ್ನ ಮೇಲೆ ಕೋಪ ಇದ್ದರೆ ಎಲೆಕ್ಷನ್ ಆದಮೇಲೆ ನನ್ನ ಮೇಲೆ ಜಗಳಕ್ಕೆ ಬನ್ನಿ, ಬೇಕಾದರೆ ಕೆನೆಗೊಂದು ಹಾಕ್ಸ್ಕೊಳ್ಳೋಕೆ ಕೂಡ ನಾನು ರೆಡಿ ಇದ್ದೀನಿ. ಆದರೆ ಪಕ್ಷಕ್ಕೆ ದ್ರೋಹ ಮಾಡೋಕ್ಕೆ ಹೋಗಬೇಡಿ. ನನ್ನ ಹೆಸರು ಇಟ್ಕೊಂಡು ಪಕ್ಷಕ್ಕೆ ಯಾಕೆ ದ್ರೋಹ ಮಾಡ್ತೀರಾ? ಹೇಗಿದೆ ಸರ್ ಸಿದ್ಧತೆ? ನಮ್ಮ ಸಿದ್ಧತೆ ಭಾಳ ಚೆನ್ನಾಗಿದೆ, ತೃಪ್ತಿಕರವಾಗಿದೆ. ಈಗ ನಮಗೆ ಗ್ಯಾರಂಟಿ ಕಾರ್ಡ್ ಬೇರೆ ಬಂದಿದೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿಂದ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯ ಶುಕ್ರವಾರದಿಂದ ಮಾಡ್ತೀವಿ. ನಾಳೆ ನಾವು ಮಾಲೂರಿಗೆ ಹೋಗಬೇಕಾಗಿದೆ, ನಮ್ಮ ತಾಲೂಕಿಂದ ಒಂದು 10,000 ಜನ. ನಾಡಿದ್ದು ನಮ್ಮ ಅಭ್ಯರ್ಥಿ ಗೌತಮ್ ಅವರು ಮುಲ್ಬಾಲ್ಗೆ ಬರ್ತಾಯಿದ್ದಾರೆ. ಆವಣಿಯಲ್ಲಿ ಒಂದು ಕಾರ್ಯಕ್ರಮ, ತಾಯ್ಲೂರಲ್ಲಿ ಒಂದು ಕಾರ್ಯಕ್ರಮ, ಕೊಲ್ದೇವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಗಳು 3 ಮುಗಿಸ್ಕೊಂಡು ಬೈರ್ಕೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಹಿರಂಗ ಸಭೆ ಆದಮೇಲೆ ನಾವು ಈ ಕಾರ್ಡ್ ಹಂಚೋ ಕೆಲಸ ಶುಕ್ರವಾರದಿಂದ ಮಾಡ್ತೀವಿ. ಒಟ್ಟಾರೆಯಾಗಿ ಏನು ಮುನಿಸ್ಕೊಂಡಿರುವ ಕಾಂಗ್ರೆಸ್ಗಳಿಗೆ ಮನೆಯಲ್ಲಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ಏನು ಹೇಳ್ತೀವಿ? ಈಗ ನೀನು ಪದೇ ಮುನಿಸ್ಕೊಂಡಿರೋರು ಅಂತ ಎಲ್ಲ ಕೇಳ್ತಾನೆ ಇದೆಯಾ? ನಾನು ಹೇಳ್ತಾ ಇದ್ದೀನಿ. ನನ್ನ ಮೇಲೆ ವೈಯಕ್ತಿಕವಾಗಿ ಕೋಪ ಇರೋರು ಯಾರಾದರೂ ಇದ್ದರೆ ಚುನಾವಣೆ ಆದಮೇಲೆ ನನ್ನ ಮೇಲೆ ಗಲಾಟೆಗೆ ಬನ್ನಿ, ಚುನಾವಣೆ ನಡೆಸ್ಕೊಡಿ, ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ನೋಡಿ. ಆಮೇಲೆ ವೈಯಕ್ತಿಕವಾಗಿ ನಾನು ಅವ್ರಿಗೇನು ದ್ರೋಹ ಮಾಡಿಲ್ಲ, ನನಗೆ ಯಾರಿಗೂ ನಾನು ತೊಂದರೆ ಮಾಡಿಲ್ಲ. ಕೋಪ ಇರ್ಬೋದು, ಕೋಪ ಇರೋರನ್ನ ವೆಲ್ಕಮ್ ಕರಿತಾ ಇದ್ದೀನಿ, ದಯವಿಟ್ಟು ಬನ್ನಿ. ಇಲ್ಲ ಇಂಥವ್ರು ನನ್ನ ಮನೆ ಬಾಗಿಲಿಗೆ ಬಂದ್ರೇ ಹೋಗೋದು ಅಂತ ಹೇಳಿದ್ರೆ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರೆಯೋಕ್ಕೆ ಕೂಡ ಒಬ್ಬ ಕಡೆಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡೋಕ್ಕೆ ಬದ್ಧನಾಗಿದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.